ಭಾರತೀಯ ಸೇನೆಯ ದಾಳಿಗೆ ಸಂಪೂರ್ಣವಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಭಾರತೀಯ ಸೇನೆ ದಾಳಿಗೆ ತತ್ತರಿಸಿ ಹೋದ ಪಾಕಿಸ್ತಾನ ಇಂದು ತುರ್ತು ಮೀಟಿಂಗ್ ಕರೆದಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಎನ್ಸಿಎ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಪಾಕ್ ಪ್ರಧಾನಿ ಶರೀಫ್. ಅಣುಬಾಂಬ್ ಬಗ್ಗೆ ನಿರ್ಧರಿಸುವ ಎನ್ಸಿಎ ಕಮಿಟಿ ಇದಾಗಿದೆ. ಪಾಕ್ ಪ್ರಧಾನಿಯಿಂದ ತುರ್ತು ಎನ್ಸಿಎ ಮೀಟಿಂಗ್ ಕರೆಯಲಾಗಿದೆ. ಭಾರತೀಯ ಸೇನಾ ದಾಳಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ಇಂದು ತುರ್ತು ಮೀಟಿಂಗ್ ಅನ್ನ ಕೂಡ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರು ಕರೆದಿದ್ದಾರೆ. ಇಂದು ಬೆಳ್ಳಂಬೆಳಿಗ್ಗೆ ಪಾಕಿಸ್ತಾನದ 4 ವಾಯು ನೆಲೆಗಳ ಮೇಲೆ ಭಾರತೀಯ ಕ್ಷಿಪಣಿ ಮತ್ತು ಡ್ರೋನ್ಗಳು ಗುರಿಯಾಗಿಸಿ ದಾಳಿಯನ್ನ ಕೂಡ ನಡೆಸಿದೆ. ಇದರಲ್ಲಿ ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಅವರು ಇಂದು ನಸುಕಿನ ಜಾವ ಅಂದರೆ ಮುಂಜಾನೆ 4 ಗಂಟೆ ಸುಮಾರಿಗೆ ಇಸ್ಲಾಮಾಬಾದ್ನಲ್ಲಿ ಇದ್ದಕ್ಕಿದ್ದಂತೆ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ಕರೆದಿದ್ರು. ಪಾಕಿಸ್ತಾನದ ವಾಯುಪಡೆಯ ನೂರ್ ಖಾನ್ ಹಾಗೆ ಚಕ್ಲಾಲಾ, ರಾವಲ್ಪಿಂಡಿ, ಮುರಿ ಅಂದರೆ ಚಕ್ವಾಲ್ ಮತ್ತು ರಫೀಕಿ ಅಂದರೆ ಜಾಂಗ್ ಜಿಲ್ಲೆಯ ಶೋರ್ಕೋಟ್ ವಾಯು ನೆಲೆಗಳನ್ನು ಭಾರತ ಗುರಿಯಾಗಿಸಿ ದಾಳಿ ಮಾಡಿದೆ ಅಂತ ಹೇಳಿಕೆಯನ್ನ ಕೂಡ ನೀಡಿದರು. ವಾಯುಪಡೆಯ ಎಲ್ಲ ಸ್ವತ್ತುಗಳು ಕೂಡ ಸುರಕ್ಷಿತವಾಗಿವೆ ಅಂತ ಹೇಳಿದ್ದಾರೆ. ಇನ್ನು ಭಾರತವು ತನ್ನ ಜೆಟ್ ಮೂಲಕ ಗಾಳಿಯಿಂದ ಮೇಲ್ಮೈಗೆ ಕ್ಷಿಪಣಿಗಳನ್ನು ಕೂಡ ಹಾರಿಸಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದರು. ಆದರೆ ಇದೀಗ ಎನ್ಸಿಎ ಮೀಟಿಂಗ್ ಅನ್ನ ಕೂಡ ಕರೆದಿರುವಂಥದ್ದು ಪಾಕ್ ಪ್ರಧಾನಿ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ ಇಂದ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ಎನ್ಸಿಎ ಅಧಿಕಾರಿಗಳ ಸಭೆಯನ್ನ ಪಾಕ್ ಪ್ರಧಾನಿ ಶರೀಫ್ ಅವರು ಕರೆದಿದ್ದಾರೆ. ಇನ್ನು ಈ ಒಂದು ಸಭೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ಒಂದು ಕಾರ್ಮೋಡ ಯಾವ ತರ ಇದೆ ಅಂದ್ರೆ, ಇಂದಿನ ನ್ಯೂಕ್ಲಿಯರ್ ಬಾಂಬ್ ಹಾಕುವಂತ ಒಂದು ಹಂತಕ್ಕೆ ಪಾಕಿಸ್ತಾನ ಬಂದು ತಲುಪಿದೆ. ಯಾಕಂದ್ರೆ ಪಾಕಿಸ್ತಾನ ಏನು ಭಾರತದ ಮೇಲೆ ಏನ್ ದಾಳಿ ಮಾಡ್ತಾ ಇದೆ ರಾತ್ರೋರಾತ್ರಿ, ಆ ಒಂದು ದಾಳಿಯನ್ನು ವಿಫಲಗೊಳಿಸತಕ್ಕಂತ ಭಾರತನ ಹೇಗಾದ್ರೂ ಮಾಡಿ ನಾವು ಈ ಸರಿ ಸೋಲಿಸಬೇಕು ಅಂದ್ಬಿಟ್ಟು ಒಂದು ಪಾಕಿಸ್ತಾನ ಪಣ ತೊಟ್ಟಿದೆ. ಅದರ ಜೊತೆಗೆ ಪಾಕಿಸ್ತಾನ ಸೈನಿಕರಿಗೆ ಈಗಾಗಲೇ ಒಂದು ಅಲ್ಲಿನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಫ್ರೀ ಹ್ಯಾಂಡ್ ಕೊಟ್ಟರು ಆಯ್ತು, ಕೊಡದೇ ಇದ್ದು ಪಾಕಿಸ್ತಾನದಲ್ಲೇ ಸೈನಿಕರೇ ಸುಪ್ರೀಂ ಅಂದ್ರೆ ಸೇನಾಧಿಕಾರಿ ಸುಪ್ರೀಂ ಆಗಿರ್ತಾರೆ, ಅದು ಸೆಕೆಂಡ್ರಿ. ಆದ್ರೆ ಇವತ್ತು ನಡೀತಕ್ಕಂತ ಒಂದು ಮೀಟಿಂಗು ತುಂಬಾ ಮಹತ್ವವನ್ನು ಪಡೆದುಕೊಂಡು, ಯಾಕಂದ್ರೆ ಇತ್ತಿನ ನಡೆಯತಕ್ಕಂತ ಮೀಟಿಂಗ್ ಅಷ್ಟೊಂದೇನು ಪ್ರಮಾಣದಲ್ಲಿ ಇರಲಿಲ್ಲ. ಯಾಕಂದ್ರೆ ಇವತ್ತು ಕಲಿತಕ್ಕಂತ ಎನ್ಸಿಎ ಮೀಟಿಂಗ್ ಅಂದ್ರೆ ನ್ಯಾಷನಲ್ ಕಮಾಂಡೋ ಅಥಾರಿಟಿ ಮೀಟಿಂಗ್, ಇದ್ರ ಜೊತೆಗೆ ಪರಮಾಣು ವಿಚಾರ ಬಗ್ಗೆ ಈಗಾಗಲೇ ಭಾರತ ಆಗ್ಲಿ ಪಾಕಿಸ್ತಾನ ಆಗ್ಲಿ ಎರಡೂ ದೇಶಗಳು ಸಹ ಒಂದು ಸಮಬಲವಾಗಿ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಸೊ ಹಾಗಾಗಿ ಈಗ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ಏನು ದಾಳಿ ಮಾಡುದು ಏನು ಫಲ ಕೊಡ್ತಾ ಇತ್ತು, ಹಾಗಾಗಿ ನಾವು ಪರಮಾಣು ದಾಳಿ ಮಾಡಬೇಕಾ ಅನ್ನೋ ಒಂದು ವಿಚಾರ ಬಗ್ಗೆ ಈಗಾಗಲೇ ಒಂದು ಪಾಕಿಸ್ತಾನ ಪ್ರಧಾನಮಂತ್ರಿ ಈ ವಿಚಾರ ಬಂದಿದೆ. ಆದ್ರೆ ಏಕಾಏಕಿ ಆ ತರ ಒಂದು ಪರಮಾಣು ದಾಳಿನ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೊಂದು ಕೆಲವೊಂದು ನಿಯಮ ನೀತಿಗಳು ಇದಾವೆ. 1988ರಲ್ಲಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಅಂದ್ರೆ ಭಾರತ ಆಗ್ಲಿ ಪಾಕಿಸ್ತಾನ ಆಗ್ಲಿ ಯಾವುದೇ ರೀತಿ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬಳಸೋ ಹಾಗಿಲ್ಲ ಯುದ್ಧದ ಸಂದರ್ಭದಲ್ಲಿ ಅಂದ್ಬಿಟ್ಟು 1988ರ ಒಂದು ಅಣು ಒಪ್ಪಂದದ ಪ್ರಕಾರ ಬಳಸೋ ಹಾಗಿಲ್ಲ. ಆದ್ರೆ ಈಗ ಪ್ರಸ್ತುತವಾಗಿ ಹಳೆಯ ಸಿಚುವೇಶನ್ ಇಲ್ಲ. ಯಾಕಂದ್ರೆ ಹಳೆಯ ಸಿಚುವೇಶನ್ ಅಲ್ಲಿ ಬೇರೆ ತರ ಈಗ ದಿನದಿಂದ ದಿನಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡ ಹೆಚ್ಚಿಗೆ ಆಗ್ತಿದೆ. ಸೊ ಹಾಗಾಗಿ ನಾವು ಈಗ ಬಳಸಲೇಬೇಕು ಅಂದ್ಬಿಟ್ಟು ಏನು ಅಂದ್ರೆ ಒಂದು ನಿರ್ಧಾರ ಮಾಡಿಲ್ಲ. ಬಟ್ ಸಭೆಯಲ್ಲಿ ವಿಚಾರಗಳನ್ನ ಕೇಳ್ಕೊಳ್ತಾರೆ. ಅಂದ್ರೆ ಈಗ ನಾವು ಭಾರತದ ಮೇಲೆ ನ್ಯೂಕ್ಲಿಯರ್ ನ ದಾಳಿ ಮಾಡಬಹುದಾ, ಈ ತರ ಒಂದು ನಮ್ಮ ಮಧ್ಯೆ ಒಪ್ಪಂದ ಆಗಿದೆ. ಸೊ ಹಾಗಾಗಿ ದಾಳಿ ಮಾಡಿದ್ರೆ ಏನಾಗುತ್ತೆ, ಯಾಕಂದ್ರೆ ಪಾಕಿಸ್ತಾನದಲ್ಲಿ ಮಾತ್ರ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಗಳಿಲ್ಲ, ಭಾರತ ದೇಶದಲ್ಲೂ ಸಹ ಒಂದು ನ್ಯೂಕ್ಲಿಯರ್ ವೆಪನ್ ಗಳಿದಾವೆ. ಪಾಕಿಸ್ತಾನದಲ್ಲಿ 130 ನ್ಯೂಕ್ಲಿಯರ್ ವೆಪನ್ ಗಳಿದಾವೆ, ಭಾರತದಲ್ಲಿ 127 ನ್ಯೂಕ್ಲಿಯರ್ ವೆಪನ್ಸ್ ಗಳಿದಾವೆ. ಸೊ ಹಾಗಾಗಿ ಅವ್ರ ಹತ್ರನೂ ಇದಾವೆ. ಮತ್ತು ಭಾರತದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ವೆಪನ್ಗಳು ತುಂಬಾ ಪವರ್ಫುಲ್ ಆಗಿದೆ, ನಮ್ಗಿಂತ ಪವರ್ಫುಲ್ ಆಗಿದೆ. ಸೊ ಹಾಗಾಗಿ ನಾವು ದಾಳಿ ಮಾಡಿದ್ರೆ ಹೆಂಗೆ ಅನ್ನುವ ವಿಚಾರ ಬಗ್ಗೆ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಈಗ ಅಧಿಕೃತವಾಗಿ ಯಾವ ತರ ಡಿಸಿಷನ್ ತಗೊಳ್ತೀವಿ ಅಂದ್ರೆ, ಡಿಸಿಷನ್ ತಗೊಂಡ್ರು ಅಂದ್ರೆ ಒಂದು 3-4 ದಿನ ಮಟ್ಟಿಗೆ ಏನು ಡಿಸಿಷನ್ ತಗೊಳ್ಳ, ಏಕಾಏಕಿ ಒಂದು ನಿರ್ಧಾರ ಮಾಡಿ ಆ ನ್ಯೂಕ್ಲಿಯರ್ ವೆಪನ್ ಬಳಸೋದಕ್ಕೂ ಸಹ ಒಂದು ಆದೇಶವನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಈಗ ಸಭೆ ಮಾಡಿ ನಿರ್ಧಾರ ಕೈಗೊಳ್ಳೋದು ಅಷ್ಟೇ ಸರಿಸಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಸಹ ಒಂದು ಕೆಲವೊಂದು ಅಂತಾರಾಷ್ಟ್ರೀಯ ಏನು ಸಂಸ್ಥೆಗಳಿದಾವೆ. ಅಂದ್ರೆ ಆ ಒಂದು
ವಿಶ್ವಸಂಸ್ಥೆ ಆಗ್ಲಿ ಮತ್ತೆ ವಿಶ್ವ ಭದ್ರತಾ ಸಂಸ್ಥೆ ಆಗ್ಲಿ ಇವುಗಳಿಂದ ಅವುಗಳು ಸಹ ಒಂದು ಬಿಡಲ್ಲ. ಯಾಕಂದ್ರೆ ಈಗ ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಒಂದು ವಿಶ್ವದ ಗಣ್ಯ ರಾಷ್ಟ್ರಗಳು ಹೇಳ್ತಿರೋದು ಇದನ್ನೇ, ಎರಡೂ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಗಳಿದ್ದಾವೆ. ಸೊ ಹಾಗಾಗಿ ನೀವು ಯುದ್ಧ ಮಾಡಿ ನ್ಯೂಕ್ಲಿಯರ್ ವೆಪನ್ಸ್ಗಳು ಹಾಕೋದು ಅದು ಇಡೀ ಜಗತ್ತಿನಾದ್ಯಂತ ಒಂದು ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ನೀವು ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಅಂದ್ಬಿಟ್ಟು ಈಗ ಜಗತ್ತಿನ ಹಲವು ನಾಯಕರು ಹೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಬೆಳವಣಿಗೆ ಮಧ್ಯೆ ಇವತ್ತಿನ ಸಭೆ ಬಹು ಮಹತ್ವವನ್ನು ಪಡೆದುಕೊಳ್ಳಲಿದೆ. ಕಾವ್ಯ ಆಚಾರ್. ಎಸ್, ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ 1988ರಲ್ಲಿಯೇ ಈ ಅಣು ಒಪ್ಪಂದ ಏನಿದೆ, ಅಣು ಒಪ್ಪಂದವನ್ನು ಅಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದ ಒಂದು ಒಪ್ಪಂದಕ್ಕೆ ಭಾರತ ಕೂಡ ಸಹಿ ಹಾಕಿರುವಂಥದ್ದು. ಆದರೆ 1971ರವರೆಗೆ ಇದ್ದಂತಹ ಭಾರತ ಬೇರೆ, ಅಂದರೆ 1947ರಿಂದ 1971ರವರೆಗೆ ಇದ್ದಂತಹ ಭಾರತ ಬೇರೆ, ಅದಾದ ಮೇಲೆ ಇದ್ದಂತಹ ಭಾರತ ಬೇರೆ, ಈಗಿರುವಂತಹ ಭಾರತ ಬೇರೆ. ಇನ್ನು ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನದ ಡ್ರೋನ್ ಧ್ವಂಸವನ್ನು ಮಾಡಿದೆ ಭಾರತ. ಪಾಕಿಸ್ತಾನದ ಡ್ರೋನ್ ಧ್ವಂಸ ಮಾಡಿರುವಂತಹ ಭಾರತ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಉಧಂಪುರ್ ಪ್ರದೇಶದಲ್ಲಿ ಡ್ರೋನ್ ದಾಳಿಗೆ ಯತ್ನವನ್ನ ಕೂಡ ಮಾಡಿದೆ ಪಾಕ್. ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ ಭಾರತ. ಇನ್ನು ಪಾಕಿಸ್ತಾನದ ಡ್ರೋನ್ ಧ್ವಂಸವನ್ನ ಮಾಡಿದೆ ಭಾರತ. ಭಾರತದ 26 ಸ್ಥಳಗಳ ಮೇಲೆ ಪಾಕ್ನಿಂದ ಒಂದು ಡ್ರೋನ್ ದಾಳಿಗೆ ಯತ್ನವನ್ನ ಮಾಡಲಾಗ್ತಾ ಇರುವಂಥದ್ದು. ಪಾಕ್ ಡ್ರೋನ್ ದಾಳಿ ಯತ್ನವನ್ನ ವಿಫಲಗೊಳಿಸ್ತಾ ಇದೆ ಭಾರತೀಯ ಸೇನಾಪಡೆ ನಿರಂತರವಾಗಿ ಆಕ್ಟಿವ್ ಆಗಿರುವಂಥದ್ದು. ಹಾಗೆ ಡ್ರೋನ್ ದಾಳಿಯನ್ನ ವಿಫಲಗೊಳಿಸ್ತಾ ಇರುವಂಥದ್ದು, ಸಂಪೂರ್ಣವಾಗಿ ಸರ್ವನಾಶವನ್ನ ಮಾಡ್ತಾ ಇರುವಂಥದ್ದು. ಇದರ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಮೇ 15ರವರೆಗೂ ಕೂಡ 32 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಒಂದು ಕಡೆ ಶ್ರೀನಗರ, ಅಮೃತ್ಸರ ಸೇರಿದಂತೆ ದೇಶದ ಉತ್ತರ ಹಾಗೂ ಪಶ್ಚಿಮ ಭಾಗಗಳಲ್ಲಿರುವಂತಹ 32 ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಯಾಕಂದರೆ ಭಾರತದ 26 ನಗರಗಳು ಏನಿದೆ, 26 ನಗರಗಳ ಒಂದು 36 ಪ್ರಮುಖವಾದಂತಹ ಪ್ರದೇಶಗಳ ಮೇಲೆ ಪಾಕ್ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಆ ದಾಳಿಗಳಿಗೆ ಆರಂಭದಲ್ಲೇ ಒಂದು ತಕ್ಕದಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಭಾರತ. ಆದರೂ ಕೂಡ ಅತಿ ಹೆಚ್ಚಾಗಿ ಡ್ರೋನ್ ದಾಳಿಯಾದಾಗ ಏನಾದರೂ ಅವಘಡಗಳು ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮೇ 15ರವರೆಗೂ ಕೂಡ ವಿಮಾನ ಕಾರ್ಯಾಚರಣೆ ಅಂದರೆ 32 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಭಾರತದ ಗಡಿ ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಹೈ ಅಲರ್ಟ್ ಆಗಿರಲು ಕೂಡ ಘೋಷಣೆಯನ್ನು ಮಾಡಲಾಗಿರುವಂಥದ್ದು. ಜೈಸಲ್ಮೇರ್ನಲ್ಲಿ ಮಿಸೈಲ್ ರೀತಿಯ ವಸ್ತು ಪತ್ತೆಯಾಗಿದೆ. ಪಾಕಿಸ್ತಾನದಿಂದ ರಾಜಸ್ಥಾನದ ಜೈಸಲ್ಮೇರ್ ಟಾರ್ಗೆಟ್ ಮಾಡಲಾಗಿತ್ತು. ಪತ್ತೆಯಾದಂತಹ ಮಿಸೈಲ್ ರೀತಿಯ ವಸ್ತುವನ್ನ ಪರಿಶೀಲನೆಯನ್ನ ಮಾಡ್ತಾ ಇದೆ ಭಾರತೀಯ ಪಡೆ. ಜೈಸಲ್ಮೇರ್ ಪ್ರದೇಶಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದೆ. ಜೈಸಲ್ಮೇರ್ನಲ್ಲಿ ಮಿಸೈಲ್ ರೀತಿಯ ವಸ್ತು ಪತ್ತೆಯಾಗಿರುವಂಥದ್ದು. ರಾಜಸ್ಥಾನ ಗಡಿಭಾಗದ ರಾಜ್ಯಗಳು, ರಾಜಸ್ಥಾನದ ಗಡಿಭಾಗದ ಒಂದು ಜಿಲ್ಲೆಗಳೇನಿದೆ, ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಆಗಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯ ಮಿಸೈಲ್ಗಳು ಪಾಕ್ನಿಂದ ಹಾರಿಸಲ್ಪಡ್ತಾ ಇರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಿಸೈಲ್ ರೀತಿಯ ಒಂದು ವಸ್ತು ಪತ್ತೆಯಾಗಿರುವಂಥದ್ದು. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಹಾಗೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಿಸೈಲ್ ರೀತಿಯ ವಸ್ತು ಯಾವ ರೀತಿ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸಬಹುದಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಒಂದು ಅವಶೇಷ. ಪಾಕಿಸ್ತಾನವೇ ಇದನ್ನ ಹಾರಿಸಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪತ್ತೆಯಾದಂತಹ ಮಿಸೈಲ್ ರೀತಿಯ ವಸ್ತುವನ್ನ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ.
ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ಗಡಿಭಾಗದ ರಾಜ್ಯಗಳಾಗಿದೆ. ಭಾರತದ ಗಡಿಭಾಗದ ರಾಜ್ಯಗಳಾಗಿದೆ. ಹೀಗಾಗಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ 2 ದಿನಗಳ ಕಾಲ ರಜೆಯನ್ನ ಕೂಡ ನೀಡಲಾಗಿರುವಂಥದ್ದು. ಅಲ್ಲಿನ ಸ್ಥಳೀಯರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಯಾರು ಕೂಡ ಹೊರಗೆ ಬರೋ ಹಾಗಿಲ್ಲ, ಬಾಲ್ಕನಿಗಳಲ್ಲಿ ನಿಲ್ಲೋ ಹಾಗಿಲ್ಲ, ಟೆರೆಸ್ ಮೇಲೆ ನಿಲ್ಲೋ ಹಾಗಿಲ್ಲ, ಸಭೆ ಸಮಾರಂಭ ಮಾಡೋ ಹಾಗಿಲ್ಲ. ಇನ್ನು ಹರಿಯಾಣದಲ್ಲೂ ಕೂಡ ಪಾಕಿಸ್ತಾನದ ಮಿಸೈಲ್ ಅನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಸಿರ್ಸಾ ಗಡಿ ಪ್ರದೇಶದಲ್ಲಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಖಡಕ್ ಪ್ರತ್ಯುತ್ತರ ಅಂತಾನೆ ಹೇಳಬಹುದು. ಹರಿಯಾಣದಲ್ಲಿ ಪಾಕಿಸ್ತಾನದ ಮಿಸೈಲ್ ಅನ್ನ ಧ್ವಂಸ ಮಾಡಲಾಗಿದೆ. ಸಿರ್ಸಾ ಗಡಿ ಪ್ರದೇಶದಲ್ಲಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ. ಪಾಕಿಸ್ತಾನದ ದಾಳಿಗೆ ಭಾರತ ತಕ್ಕದಾದಂತಹ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಹರಿಯಾಣದ ಪಾಕಿಸ್ತಾನದ ಮಿಸೈಲ್ನಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ಹಾಗೆ ಹರಿಯಾಣದ ಸಿರ್ಸಾ ಗಡಿ ಪ್ರದೇಶದಲ್ಲೂ ಕೂಡ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಟಾರ್ಗೆಟ್ ಮಾಡಿ ಭಾರತದ ದಾಳಿಗೆ ಈಗಾಗಲೇ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಅಕ್ಷರಶಃ ನಲುಗಿ ಹೋಗಿರುವಂತಹ ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಸಿರ್ಸಾ ಗಡಿ ಹರಿಯಾಣದಲ್ಲಿ ಪತ್ತೆಯಾದಂತಹ ಅವಶೇಷಗಳನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇನಿದು ಈ ರೀತಿ ಇದೆ ಎನ್ನುವಂತಹ ಒಂದು ಅನುಮಾನ ಬರುತ್ತೆ. ಸ್ಥಳೀಯರು ಕೂಡ ಮಾಹಿತಿಯನ್ನ ನೀಡ್ತಾರೆ. ಆನಂತರ ಸ್ಥಳಕ್ಕೆ ಪೊಲೀಸರು ಕೂಡ ಧಾವಿಸ್ತಾರೆ. ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅವಶೇಷಗಳು ಪತ್ತೆಯಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ರೀತಿಯ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಭಯಭೀತರಾಗಿದ್ದಾರೆ ಅಲ್ಲಿನ ಸ್ಥಳೀಯರು. ಇದೇನಿದು ವಸ್ತು ಎನ್ನುವಂತಹ ರೀತಿಯಲ್ಲಿ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಹಲವು ಕಡೆ ಡ್ರೋನ್ ದಾಳಿ ಯತ್ನ ಮಾಡಲಾಗಿದೆ. ಶತ್ರು ರಾಷ್ಟ್ರದ ಡ್ರೋನ್ ಧ್ವಂಸವನ್ನ ಮಾಡಿದೆ ನಮ್ಮ ವಾಯುಪಡೆ. ಅಕ್ನೂರ್ ಪ್ರದೇಶದಲ್ಲಿ ಡ್ರೋನ್ ಅವಶೇಷಗಳು ಕೂಡ ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರದ ಹಲವು ಕಡೆ ಡ್ರೋನ್ ದಾಳಿ ಮೂಲಕ ಯತ್ನವನ್ನ ಮಾಡಲಾಗಿರುವಂಥದ್ದು. ಶತ್ರು ರಾಷ್ಟ್ರದ ಡ್ರೋನ್ ಅನ್ನ ಧ್ವಂಸ ಮಾಡಿದೆ ನಮ್ಮ ಭಾರತೀಯ ವಾಯುಪಡೆ. ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕ್ ಯತ್ನವನ್ನ ಕೂಡ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಹಲವು ಕಡೆ ಡ್ರೋನ್ ದಾಳಿಗೆ ಒಂದು ಯತ್ನವನ್ನ ಮಾಡ್ತಾ ಇರುವಂಥದ್ದು. ಡ್ರೋನ್ ದಾಳಿಯ ಮೂಲಕ ಶತ್ರು ರಾಷ್ಟ್ರದ ಡ್ರೋನ್ಗಳನ್ನ ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನಾಪಡೆ. ಪಾಕಿಸ್ತಾನದ ಹಲವು ಡ್ರೋನ್ಗಳನ್ನ ಈಗಾಗಲೇ ಭಾರತೀಯ ವಾಯುಪಡೆ ಧ್ವಂಸ ಮಾಡಿರುವಂಥದ್ದು. ಇನ್ನು ಪಾಕ್ಗೆ ಭಾರತದ ವಿಮಾನ ನಿಲ್ದಾಣಗಳೇ ಟಾರ್ಗೆಟ್ ಮಾಡಲಾಗಿತ್ತು. ಭಾರತದ 26 ನಗರಗಳ 36 ಪ್ರಮುಖವಾದಂತಹ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇತ್ತು. ಆ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದೆ ನಮ್ಮ ಭಾರತೀಯ ಸೇನಾಪಡೆ. ಅದರ ಒಂದು ಅವಶೇಷಗಳನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಡ್ರೋನ್ ದಾಳಿಯ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಅದರ ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಜನರು ಕೈಯಲ್ಲಿ ಕೂಡ ಇಟ್ಕೊಂಡಿರುವಂಥದ್ದು. ಒಬ್ಬ ವ್ಯಕ್ತಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜಮ್ಮು ಕಾಶ್ಮೀರ ಭಾರತದ ಗಡಿಭಾಗ. ಶತ್ರು ರಾಷ್ಟ್ರ ಪದೇ ಖ್ಯಾತಿಯನ್ನ ತೆಗಿತಾ ಇದೆ. ಶತ್ರು ರಾಷ್ಟ್ರಕ್ಕೆ ಪದೇ ತಕ್ಕದಾದಂತಹ ಪ್ರತ್ಯುತ್ತರವನ್ನ ನೀಡಬೇಕಾಗಿದೆ. ಭಾರತ ನೀಡ್ತಾ ಇದೆ ಕೂಡ. ಶತ್ರು ರಾಷ್ಟ್ರದ ಡ್ರೋನ್ ದಾಳಿ, ಆದರೆ ಆ ಡ್ರೋನ್ ಅನ್ನ ಧ್ವಂಸ ಮಾಡಿದ್ದು ನಮ್ಮ ಭಾರತೀಯ ಸೇನಾಪಡೆ. ಈಗಾಗಲೇ ಜಮ್ಮು ಕಾಶ್ಮೀರ ಭಾರತೀಯ ಸೇನೆಯಿಂದ ಅಧಿಕೃತ ಹೇಳಿಕೆ ಕೂಡ ಬಿಡುಗಡೆಯಾಗಿರುವಂಥದ್ದು. ಪಾಕಿಸ್ತಾನದಿಂದ ಮತ್ತಷ್ಟು ಉದ್ವಿಗ್ನಗೊಳಿಸುವಂತಹ ಯತ್ನಗಳಾಗ್ತಾ ಇದೆ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಮಾಡೋಕೆ ಮುಂದಾಗಿದೆ. ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕ್. ನಾವು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದು. ಇದರಲ್ಲಿ ಕ್ಲಿಯರ್ ಆಗಿ ಭಾರತ ಹೇಳಿರುವಂಥದ್ದು. ಭಾರತ ಇದರಲ್ಲಿ ಈ ವಿಚಾರದಲ್ಲಿ ಕ್ಲಿಯರ್ ಆಗಿದೆ. ನಾವು ಯಾವುದೇ ನಾಗರಿಕರ ಮೇಲೆ ದಾಳಿಯನ್ನ ಮಾಡೋಕೆ ಮುಂದಾಗಿಲ್ಲ. ನಾಗರಿಕರು ಕೂಡ
ಟಾರ್ಗೆಟ್ ಅಲ್ಲ. ಇನ್ನು ಭಾರತದ ವಿಮಾನ ನಿಲ್ದಾಣಗಳಾದಂತಹ ಶ್ರೀನಗರ, ಜಮ್ಮು, ಪಠಾನ್ಕೋಟ್ ಹಾಗೆ ಏರ್ಪೋರ್ಟ್ಗಳ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಏರ್ಪೋರ್ಟ್ಗಳ ಟಾರ್ಗೆಟ್ ಅನ್ನ ಮಾಡಿ ಪಾಕ್ ದಾಳಿಯನ್ನ ಮಾಡೋಕೆ ಮುಂದಾಗಿದೆ. ಭಾರತದ ವಿಮಾನ ನಿಲ್ದಾಣಗಳ ಮೇಲೆ ಪಾಕ್ ಕಣ್ಣಿಟ್ಟಿದೆ. ಶ್ರೀನಗರ, ಜಮ್ಮು, ಪಠಾನ್ಕೋಟ್ ಈ ಏರ್ಪೋರ್ಟ್ಗಳ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಇನ್ನು ಪಾಕ್ನ ಹಲವು ಡ್ರೋನ್ಗಳನ್ನ ಕೂಡ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಈ ಕುರಿತಂತೆ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕ್ ಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಸೇನೆಯಿಂದ ಒಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಹೀಗಾಗಿ ಭಾರತದ ಪ್ರಮುಖವಾದಂತಹ ವಿಮಾನ ನಿಲ್ದಾಣಗಳಿಗೇನಿದೆ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂತದ್ದು. ಮೇ 15ರವರೆಗೂ ಕೂಡ 32 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನ ಈಗಾಗಲೇ ಸ್ಥಗಿತ ಮಾಡಿದೆ. ಶ್ರೀನಗರ, ಅಮೃತ್ಸರ ಸೇರಿದಂತೆ ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿರುವಂತಹ 32 ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ವಿಮಾನಯಾನ ಮಹಾನಿರ್ದೇಶನಾಲಯ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾದಂತಹ ವಿಮಾನ ನಿಲ್ದಾಣಗಳೇನಿದೆ ಆ ಪ್ರಮುಖವಾದಂತಹ ವಿಮಾನ ನಿಲ್ದಾಣಗಳ ಮೇಲೆ ಟಾರ್ಗೆಟ್ ಅನ್ನ ಇಟ್ಟಿದೆ ಈ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಭಾರತೀಯ ಸೇನೆ 7ನೇ ತಾರೀಕಿನಿಂದ ಕೂಡ ದಾಳಿಯನ್ನ ಮಾಡ್ತಾ ಬರ್ತಾ ಇದೆ. ಸತತವಾಗಿ ದಾಳಿಯನ್ನ ಮಾಡ್ತಾ ಬರ್ತಾ ಇದೆ. ಇನ್ನು ಗಡಿ ಪ್ರದೇಶಗಳ ಮೇಲೆ ಪಾಕ್ ಪಡೆಗಳು ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಕ್ಷಿಪಣಿ ದಾಳಿಯನ್ನ ಕೂಡ ಮುಂದುವರಿಸಿದೆ. ಡ್ರೋನ್ ದಾಳಿಯನ್ನ ಕೂಡ ಮುಂದುವರಿಸಿದೆ. ಇದರಿಂದಾಗಿ ಆದಂತಹ ಸಂಘರ್ಷಣೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ಭಾರತದ ಪ್ರಮುಖವಾದಂತಹ ವಿಮಾನ ನಿಲ್ದಾಣಗಳೇನಿದೆ ಆ ವಿಮಾನ ನಿಲ್ದಾಣಗಳ ಮೇಲೆ ಕಣ್ಣಿಟ್ಟಿದೆ ಪಾಕ್. ಹೀಗಾಗಿ ವಿಮಾನ ನಿಲ್ದಾಣಗಳ ಒಂದು ಕಾರ್ಯಾಚರಣೆಯನ್ನ ಮೇ 15ರವರೆಗೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂತದ್ದು. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಸಂಬಂಧಿತ ವಾಯುಯಾನ ಅಧಿಕಾರಿಗಳು ವಾಯುಪಡೆಗೆ ಈ ಸಂಬಂಧ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಉತ್ತರ ಮತ್ತು ಪಶ್ಚಿಮ ಭಾರತ ಏನಿದೆ 32 ವಿಮಾನ ನಿಲ್ದಾಣಗಳಲ್ಲಿ ಎಲ್ಲಾ ನಾಗರಿಕ ವಿಮಾನಗಳ ಒಂದು ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವುದಾಗಿ ಘೋಷಣೆಯನ್ನ ಮಾಡಿರುವಂತದ್ದು. ಅದು ಮೇ 15ರವರೆಗೂ ಕೂಡ ಅನ್ವಯ ಆಗುತ್ತೆ. ಅದಮ್ಪುರ್, ಅಂಬಾಲಾ, ಅಮೃತ್ಸರ, ಅವಂತಿಪುರ, ಬಠಿಂಡಾ, ಭುಜ್, ಬಿಕನೇರ್, ಚಂಡೀಗಢ, ಹಲ್ವಾರ, ಹಿಂಡನ್, ಜಮ್ಮು, ಜೈಸಲ್ಮೇರ್, ಜಾಮ್ನಗರ ಸೇರಿದಂತೆ 24 ವಿಮಾನ ನಿಲ್ದಾಣಗಳಲ್ಲಿ ನಾಗರಿಕ ವಿಮಾನ ಕಾರ್ಯಾಚರಣೆಯನ್ನ ಮೇ 15ರವರೆಗೂ ಕೂಡ ಸ್ಥಗಿತಗೊಳಿಸಲು ಒಂದು ಆದೇಶವನ್ನ ನೀಡಲಾಗಿದೆ.